ನಾವೆಲ್ಲ ಯೂಶಲಾಗಿ ಏನು ಮಾಡ್ತೀವಿ ಅಂತಂದರೆ ಟಿ ವಿ ಒಳಗಡೆ ಅಡ್ವರ್ಟೈಸ್ಮೆಂಟ್ನ ನೋಡಿ ಒಂದಷ್ಟು ಪ್ರಾಡಕ್ಟ್ಸ್ನ ನಂಬಿ ಅದನ್ನು ಮನೆಗೆ ತೊಗೊಂಬಂದು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಅದ್ರ ಜೊತೆ ಒಂದಷ್ಟು ಪ್ರಾಡಕ್ಟ್ಸ್ನ ಮಕ್ಳಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಅದರ ಹಿಂದೆ ಮುಂದೆ ತಿಳ್ಕೊಳ್ದೇನೆ ಅದರ ನ್ಯೂಟ್ರಿಷನ್ ಏನಿದೆ, ಆ್ಯಕ್ಚುಲಿ ಇಂಗ್ರೀಡಿಯೆಂಟ್ಸ್ ಯಾವುದಾವ್ದು ಆ್ಯಡ್ ಮಾಡಿದ್ದಾರೆ, ಅದಾದಮೇಲೆ ಏನು ಪ್ರಾಮಿಸ್ ಮಾಡ್ತಿದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ ಅದೆಲ್ಲ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ನಾನು ನೋಡಿದೆ ಅದನ್ನೆಲ್ಲ ಯೂಸ್ ಮಾಡೋ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಅಂಥದ್ರೊಳಗಡೆ ಒಂದು ಪ್ರಾಡಕ್ಟ್ ನಾನು ಇವತ್ತು ತೊಗೊಂಬಂದಿನಿ, ಕಂಪ್ಲೀಟ್ ರಿವ್ಯೂ ಮಾಡೋಣ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದು ನಿಜವಾಗ್ಲೂ ಪ್ರಾಮಿಸ್ ಮಾಡ್ತಿರೋಷ್ಟು ಡೆಲಿವರ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಮೊದಲನೇದಾಗಿ ನಾನೇನು ತಿಳಿಸಬೇಕು ಅಂತಂದರೆ, ನನಗೆ ಈ ರೀತಿಯಾದ ವೀಡಿಯೋ ಮಾಡೋದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅವ್ರು ಪೇ ಮಾಡಿಲ್ಲ, ಅಥವಾ ಯಾವುದೋ ಒಂದು ವೇಯ್ ಪ್ರೋಟೀನ್ ಬ್ರ್ಯಾಂಡ್ ಅವರು ಕೂಡ ನಾನು ದುಡ್ಡು ಕೊಟ್ಟು ಈ ಪ್ರಾಡಕ್ಟ್ ಅಗೇನ್ಸ್ಟ್ ಆಗಿ ಮಾತಾಡಿ ಅಂತ ಕೂಡ ನಾನು ಹೇಳಿಲ್ಲ. ಓಕೆ, ಸೊ ದಿಸ್ ಅ ಜೆನ್ಯೂನ್ ಒಪಿನಿಯನ್. ನನ್ನ ಪ್ರಕಾರ ಆ್ಯಕ್ಚುಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಮತ್ತು ಎಷ್ಟೊಂದು ಬ್ರ್ಯಾಂಡ್ಸ್ ಏನು ಮಾಡ್ತಾರೆ ಅಂತಂದರೆ ಓವರ್ ಪ್ರಾಮಿಸ್ ಮಾಡಿ ಅಂಡರ್ ಡೆಲಿವರ್ ಮಾಡ್ತಾರೆ. ಸೊ ಅಂಥದ್ರೊಳಗಡೆ ಒಂದು ಪ್ರಾಡಕ್ಟ್ ನಾನು ಪಿಕ್ ಮಾಡಿ ತೊಗೊಂಬಂದಿನಿ. ಅದು ಯಾವುದು ಅಂತಂದರೆ ಹಾರ್ಲಿಕ್ಸ್ ಅವರ ಪ್ರೋಟೀನ್ ಪ್ಲಸ್. ಸೊ ಈ ಪರ್ಟಿಕ್ಯುಲರ್ ಬ್ರ್ಯಾಂಡೇ ನಾನು ಟಾರ್ಗೆಟ್ ಮಾಡ್ತಿಲ್ಲ. ಇದೇ ರೀತಿ ಎಷ್ಟೊಂದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಎಷ್ಟೊಂದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಪ್ರೋಟೀನ್ ಎಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಪ್ರೋಟೀನ್ ಪ್ರೋ ಆಗಿರ್ಬೋದು ಅಮೂಲ್ ಅವ್ರದ್ದು. ಸೊ ಜಸ್ಟ್ ಒಂದು ರೆಫರೆನ್ಸ್ಗೆ ಅಂತ ಅಂದ್ಬಿಟ್ಟು ಈ ಪ್ರಾಡಕ್ಟ್ನ ನಾನು ರೆಫರೆನ್ಸ್ಗೆ ತೊಗೊಂಬಂದಿದ್ದೀನಿ ಅಷ್ಟೇನೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಅಡ್ವರ್ಟೈಸ್ಮೆಂಟ್ನ ನೀವೇನಾದ್ರು ನೋಡಿದ್ರೆ 30% ಆಫ್ ದ ಡೈಲಿ ಪ್ರೋಟೀನ್ ಇಂಟೇಕ್ನ ನೀವು ನಿಮ್ಮ ಬಾಡಿಗೆ ಇದರ ಒಂದು ಸರ್ವಿಂಗಲ್ಲಿ ಕೊಡ್ಬೋದು ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಇಂಗ್ರೀಡಿಯೆಂಟ್ ಮತ್ತು ನ್ಯೂಟ್ರಿಷನ್ ಎಲ್ಲ ನಾನು ಸೈಡ್ ಒಳಗಡೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಬಟ್ 30% ಆಫ್ ಯುವರ್ ಡೈಲಿ ಇಂಟೇಕ್ ಅಂತಂದರೆ ಲೈಕ್ ಯೂಶಲ್ ಆಗಿ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ 30%. ಸೊ ಇನ್ ಜನರಲ್ ಆಗಿ ಅಂತಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಪ್ರಕಾರ 70 ಕಿಲೋಸ್ ಇದ್ರಿ ಅಂತಂದರೆ 70 ಗ್ರಾಮ್ಸ್ ಆಫ್ ಪ್ರೋಟೀನ್ ತೊಗೊಬೇಕು. ಸೊ 70 ಗ್ರಾಮ್ಸ್ ಆಫ್ ಪ್ರೋಟೀನ್ ಒಳಗಡೆ ನೀವು 30% ಸಿಗ್ತಿದೆ ಅಂತಂದರೆ ಕ್ಲೋಸ್ ಟು 21 ಗ್ರಾಮ್ಸ್ ಅಂತಲೇ ಅನ್ಕೊಳ್ಳಿ. ಸೊ 21 ಗ್ರಾಮ್ಸ್ ಸಿಗಬೇಕು ನನಗೆ ಇದರಿಂದ. ಬಟ್ ಆ್ಯಕ್ಚುಲಿ ಒಂದು ಸರ್ವಿಂಗ್ ಒಳಗಡೆ ಇದು 10 ಗ್ರಾಮ್ಸ್ ಅಷ್ಟೇ ಸಿಗ್ತಿರೋದು. ಸೊ ಆಲ್ರೆಡಿ ನೀವು ಓಕೆ ಇಷ್ಟೊಂದು ಸಿಗ್ತಿದೆ, ನನಗೆ 30% ಸಿಗ್ತಿದೆ ಗುರು ಒಂದೇ ಒಂದು ಸರ್ವಿಂಗಲ್ಲಿ ಅಂತ ಅನ್ಕೊಂತಿದ್ದೀರಾ ಅಂತಂದರೆ ದೇ ಆಲ್ರೆಡಿ ಲೆಟ್ ಯು ಡೌನ್. ಇದಾದ ನಂತರ ಲೈಕ್ forget about the delivery of the protein. Ingredient is the heart of a product. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಓದೋಣ, ಅದ ನಂತರ ನಿಮಗೆ ಅರ್ಥ ಆಗೋಗುತ್ತೆ. ನಿಜವಾಗ್ಲೂ ನಾನು ಇದೇ ಹೇಳೋದು, ಯಾವುದೇ ರೀತಿಯಾದ ಪ್ರಾಡಕ್ಟ್ ನೀವು ತೊಗೊತಿದ್ದೀರಾ ಅಂತ ದಯವಿಟ್ಟು ಇಂಗ್ರೀಡಿಯೆಂಟ್ಸ್ನ ಓದಿ. ಅದಾದ ನಂತರ ಕೂಡ ನಿಮ್ಗೆ ಬೇಕು ಅಂತ ಅನಿಸ್ತು ಅಂದರೆ ತೊಗೊಳ್ಳಿ. ನಾನು ಈ ಪ್ರಾಡಕ್ಟ್ ಕೂಡ ಅಗೇನ್ಸ್ಟ್ ಇಲ್ಲ, ನೀವು ಇವಾಗ ಯೂಸ್ ಮಾಡ್ತಿದ್ದೀರಾ ಅಂತ ಯೂಸ್ ಮಾಡಿ, ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಬಟ್ ಯೂಸ್ ಮಾಡ್ತಿರೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆದ ನಂತರ ಯೂಸ್ ಮಾಡಿದ್ರೆ ದೆನ್ ದಟ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಸಿನಾರಿ. ಓಕೆ, ಸೊ ಇದರೊಳಗಡೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನೋಡೋಣ, ದೆನ್ ವಿಲ್ ಗೆಟ್ ಇನ್ ಟು ಇಟ್ ಡೀಪರ್. ಸೊ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಆಸ್ ಆ್ಯಂಡ್ ವೆನ್ ಐ ಆಮ್ ರೀಡಿಂಗ್ ದಿಸ್, ಸೊ ಪ್ರೋಟೀನ್ ಪ್ರಾಡಕ್ಟ್ಸ್ ಒಳಗಡೆ 34% ಲೈಕ್ ಕಂಪ್ಲೀಟಲ್ಲಿ 34% ಪ್ರೋಟೀನ್ ಸಿಗ್ತಿದೆ. ಸಾಯ್ ಪ್ರೋಟೀನ್ ಐಸೋಲೇಟ್, ಅದಾದಮೇಲೆ ವಿ ಪ್ರೋಟೀನ್ ಕಾನ್ಸಂಟ್ರೇಟ್ ಇದೆ, ಕೇಸೀನ್ ಇದೆ ಫ್ರಮ್ ಮಿಲ್ಕ್ ಸಾಲಿಡ್ಸ್. ಓಕೆ, ಸೊ ಅದಾದಮೇಲೆ ಸೀರಿಯಲ್ ಎಕ್ಸ್ಟ್ರಾಕ್ಟ್ ಇದೆ. ಅಂದರೆ ಹಾರ್ಲಿಕ್ಸ್ ಅವ್ರದ್ದು ಒಂದು ಡಿಫ್ರೆಂಟ್ ಏನೇ ಟೇಸ್ಟ್ ಇದೆ, ಐ ರಿಯಲಿ ಲವ್ ದ ಟೇಸ್ಟ್. ಸೊ ಅದರ ಒಂದು ಲೈಕ್ ಮಿಕ್ಸ್ ಇದೆ, ಸೀರಿಯಲ್ ಎಕ್ಸ್ಟ್ರಾಕ್ಟ್ ಇದೆ, ಆ್ಯಂಡ್ ಶುಗರ್ ಕೂಡ ಆ್ಯಡ್ ಮಾಡಿದ್ದಾರೆ. ಎಡಿಬಲ್ ವೆಜಿಟೇಬಲ್ ಫ್ಯಾಟ್ ಆಸ್ ಎನ್ ಎಮಲ್ಸಿಫೈಯರ್, ಅಂದರೆ ಒಂದು ಡಿಫ್ರೆಂಟ್ ಮೀಡಿಯಮ್ನ ಎರಡೂ ಮಿಕ್ಸ್ ಮಾಡೋದಕ್ಕೆ ದೇ ಆ್ಯಡ್ ಎಮಲ್ಸಿಫೈಯರ್ಸ್. ಅದರ ನಂತರ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ. ಡಯಟ್ರಿ ಫೈಬರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ, ವಿಚ್ ಇಸ್ ಫ್ರಮ್ ವೀಟ್ ಡೆಕ್ಸ್ಟ್ರಿನ್ ಸಾಲ್ಯುಬಲ್ ಫೈಬರ್. ಮಾಲ್ಟೋಡೆಕ್ಸ್ಟ್ರಿನ್ ಆ್ಯಡ್ ಮಾಡಿದ್ದಾರೆ, ವಿಚ್ ಇಸ್ ಅ ಪಾಲಿಸ್ಯಾಕರೈಡ್ ಈಸಿಲಿ ಡೈಜೆಸ್ಟಬಲ್ ಬೈ ಅವರ್ ಬಾಡಿ. ಅದಾದ ನಂತರ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರಿಂಗ್, ಅದರ ಜೊತೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಆ್ಯಡ್ ಮಾಡಿದ್ದಾರೆ. ಅಂದರೆ ಸಿಂಪಲ್ ಆಗಿ ನೀವೇನಾದರೂ ನೋಡಿದ್ರೆ ನನ್ನ ಪ್ರಕಾರ ಇದನ್ನು ಒಂದು ಕ್ಯಾಟಗರಿಯಾಗಿ ಮಾಡಿದ್ರೆ, ಸೊ ಒಂದು ವೆಜಿಟೇಬಲ್ ಫ್ಯಾಟ್ ಒಂದು ಸಪ್ರೇಟಾಗಿ ಬರ್ತಿದೆ, ಅದರ ನಂತರ ವೈಟಮಿನ್ಸ್ ಮತ್ತು ಮಿನರಲ್ ಸಪ್ರೇಟಾಗಿ ಬರ್ತಿದೆ. ಸೊ ಇದು ನ್ಯಾಚುರಲ್ ಆಗಿ ಬರ್ತಿಲ್ಲ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗಿ ಬರ್ತಿಲ್ಲ. ದಿಸ್ ಮೋರ್ ಲೈಕ್ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ ಏನು ತೊಗೊಂತೀರಿ ವೈಟಮಿನ್ಸ್ ಮತ್ತು ಮಿನರಲ್ಸ್ಗೋಸ್ಕರ. ಸೊ ಇಟ್ ಇಸ್ ಸಿಂಪಲ್ ಆಸ್ ದ್ಯಾಟ್. ಅದರ ನಂತರ ಒಂದಷ್ಟು ಪ್ರೋಟೀನ್ ಸಪ್ಲಿಮೆಂಟ್ ಆ್ಯಡ್ ಮಾಡಿದ್ದಾರೆ ಇದರೊಳಗಡೆ. ಅದಾದಮೇಲೆ ಒಂದಷ್ಟು ಕಾರ್ಬೋಹೈಡ್ರೇಟ್ ಎಕ್ಸ್ಟ್ರಾಕ್ಟ್ಸ್ ಏನಿದೆಲ್ಲ, ಸೊ ಅದು ಕೂಡ ಸಿಗ್ತದೆ. ದೀಸ್ ಆರ್ ದ 4 ಕಂಪೋನೆಂಟ್ಸ್ ನನಗೆ ಅನ್ಸೋ ಪ್ರಕಾರ. ಅದ್ರ ಜೊತೆ ಆಬ್ವಿಯಸ್ಲಿ ಯಾವುದೇ ರೀತಿಯಾದ ಪ್ರಾಡಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು, ಎಮಲ್ಸಿಫೈಯರ್ ಆಗಿರ್ಬೋದು, ಇಲ್ಲ ಸ್ಟೆಬಿಲೈಸರ್ ಆಗಿರ್ಬೋದು, ಇಲ್ಲ ಥಿಕ್ನಿಂಗ್ ಏಜೆಂಟ್ಸ್ ಎಲ್ಲನೂ ಆ್ಯಡ್ ಮಾಡೇ ಇರ್ತಾರೆ. ಬಟ್ ದಟ್ ಇಸ್ ಆಲ್ ಫೈನ್. ಯೂಶಲ್ ಆಗಿ ಒಂದಷ್ಟು ಶೆಲ್ಫ್ ಲೈಫ್ ಚೆನ್ನಾಗಿ ಬರಬೇಕು ಅಂದರೆ ಆ್ಯಡ್ ಮಾಡೇ ಮಾಡ್ತಾರೆ, ಅದನ್ನೆಲ್ಲ ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಇದು 4 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಒಳಗಡೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ವಾ ಇದೆಯಾ ಅಂತಂದ್ಬಿಟ್ಟು ಅದನ್ನು ನಾನು ನಿಮಗೆ ಬಿಡ್ತೀನಿ. ಏನಕ್ಕೆ ಅಂತಂದರೆ ಒಂದು ಸಿಂಪಲ್ ಕಂಪ್ಯಾರಿಸನ್ ಮಾಡಿ ಅದಾದ ನಂತರ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ದೆನ್ ದಟ್ ಇಸ್ ಆಲ್ ಲೆಫ್ಟ್ ಯು. ಸೊ ಕಂಪೇರ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ವೈ ಪ್ರೋಟೀನ್ ಮತ್ತು ಚಿಕನ್ನ ತೊಗೊತಿದ್ದೀನಿ. ಏನಕ್ಕೆ ಅಂತಂದರೆ ಎರಡೂ ಪ್ರೋಟೀನ್ ಸೋರ್ಸಸ್. ಸಿಂಪಲ್ ಆಗಿ ನಮಗೇನು ಆ್ಯಕ್ಚುಲ್ ಆಗಿ ಇದರೊಳಗಡೆ ಪ್ರಾಮಿಸ್ ಮಾಡ್ತಿರೋದು, ಯು ಗೆಟ್ ಪ್ರೋಟೀನ್, ಸಿಂಪಲ್ ಆಸ್ ದ್ಯಾಟ್. ಸೊ ಈ ಪರ್ಟಿಕ್ಯುಲರ್ ಕಂಪ್ಯಾರಿಸನ್ ಒಳಗಡೆ ಮೊದಲನೇದು ಸರ್ವಿಂಗ್ ಸೈಜ್ ಎಷ್ಟು ಬರ್ತಿದೆ ಅಂತಂದ್ಬಿಟ್ಟು ನೋಡೋಣ. ಸೊ ಹಾರ್ಲಿಕ್ಸ್ ಒಳಗಡೆ ನೀವೇನೋ ನೋಡಿ ಪ್ರೋಟೀನ್ ಪ್ಲಸ್ ಒಳಗಡೆ ಒಂದು ಸರ್ವಿಂಗ್ ಸೈಜ್ ಬಂದು 30 ಗ್ರಾಮ್ಸ್ ಹತ್ರ ಬೇಕು ಅಂತ ಹೇಳ್ತಾರೆ. ದಟ್ ಇಸ್ 1 ಸರ್ವಿಂಗ್. ಸೊ ಅದೇ ನೀವೇನಾದ್ರು ವೈ ಪ್ರೋಟೀನ್ ಒಳಗಡೆ ನೋಡಿದ್ರೆ ಕ್ಲೋಸ್ ಟು 25 to 30 ಡಿಪೆಂಡಿಂಗ್ ಆನ್ ದ ಬ್ರ್ಯಾಂಡ್. ಸದ್ಯಕ್ಕೆ ನಾನು ಯಾವುದೊಂದು ಚೆನ್ನಾಗಿರೋ ಬ್ರ್ಯಾಂಡ್ನೇ ಪಿಕ್ ಮಾಡಿದ್ದೀನಿ, ಸೊ ದಟ್ ವಿ ಹ್ಯಾವ್ ಅ ಹೈಯರ್ ರೆಫರೆನ್ಸ್. ಅದೇನೇ ಒಂದು 100 ಗ್ರಾಮ್ಸ್ ಆಫ್ ಚಿಕನ್ ಆಸ್ 1 ಸರ್ವಿಂಗ್ ಸೈಜ್ ತೊಗೊತೀನಿ, ಸೊ ದಟ್ ಫಾರ್ ವಿ ಕ್ಯಾನ್ ಕಂಪೇರ್ ಈಸಿಲಿ. ಅದಾದ ನಂತರ ನೆಕ್ಸ್ಟ್ ಆಸ್ಪೆಕ್ಟ್ ಏನು ಬರುತ್ತೆ ಅಂತಂದರೆ ಕಾಸ್ಟ್. ನಾವು ಕೊಡ್ತಿರೋಂಥ ಒಂದು ಸರ್ವಿಂಗ್ಗೆ ಎಷ್ಟು ಕಾಸು ಕೊಡ್ತಿದ್ದೀವಿ ಅಂತಂದರೆ
ಪ್ರೋಟೀನ್ ಪ್ಲಸ್ಗೆ ವಿ ಆರ್ ಗಿವಿಂಗ್ 40 rupees. ಬಟ್ ಅದೇ ನಾವೇನಾದರೂ ವೈ ಪ್ರೋಟೀನ್ ತೊಗೊತಿದ್ದೀರಿ ಅಂತಂದರೆ ಕ್ಲೋಸ್ ಟು 60 to 80 rupeesವರೆಗೂ ಕೊಡ್ತಿದ್ದೀರಿ. ಸೊ ಸದ್ಯಕ್ಕೆ ನಾನು ಚೆನ್ನಾಗಿರೋಂಥ ಪ್ರೋಟೀನ್ ತೊಗೊಂಡಿರೋ ಕಾರಣದಿಂದ ನನಗೆ 82 rupees ಹತ್ರ ಬೀಳ್ತಿದೆ. ಅದೇನೇ ನೀವು ಚಿಕನ್ಗೆ ಏನಾದ್ರು ಹೋಗ್ತಿದ್ದೀರಾ ಅಂತಂದರೆ ಕುಕ್ ಚಿಕನ್ ವೆಯ್ಟ್ ನಾನು ಹೇಳ್ತಿರೋದು 100 grams ಆಫ್ ಕುಕ್ ಚಿಕನ್ಗೆ ನಿಮಗೆ ಕ್ಲೋಸ್ ಟು 50 rupees. ನಾನು ಹೇಳ್ತಿರೋದು ಆ್ಯಕ್ಚುಲಾಗಿ ನೀವೇನಾದರೂ ತುಂಬಾ ಚೆನ್ನಾಗಿರೋ ಅಂಥ ಸುಗುಣ ಇಲ್ಲ ಅಂತಂದರೆ ಟೆಂಡರ್ ಚಿಕನ್ ತೊಗೊತಿದ್ದೀರಾ ಅಂದರೆ ಮಾತ್ರ ನಾನು ಹೇಳ್ತಿರೋದು, ಇಲ್ಲ ಇನ್ನೂ ಕಮ್ಮಿ ಏನೇ ಬೀಳುತ್ತೆ 50 rupees ಫಾರ್ 100 grams ಆಫ್ ಚಿಕನ್. ಅದಾದ ನಂತರ ನೆಕ್ಸ್ಟ್ ಆಸ್ಪೆಕ್ಟ್ ಮೇನ್ ಏನು ಅಂತಂದರೆ ಪ್ರೋಟೀನ್ ಎಷ್ಟು ಬರ್ತಿದೆ ಎಲ್ಲದರಲ್ಲೂ. ಒಂದು ಸರ್ವಿಂಗ್ ಆಯಿತು, ಕಾಸ್ಟ್ ಆಯಿತು, ಪ್ರೋಟೀನ್ ಎಷ್ಟು ಬರ್ತಿದೆ ಅಂತಂದರೆ 1 serving ಆಫ್ ಹಾರ್ಲಿಕ್ಸ್ ಒಳಗಡೆ ನಿಮಗೆ ಪ್ರೋಟೀನ್ ಪ್ಲಸ್ಸಲ್ಲಿ ನಿಮಗೆ 10.1 ಇಲ್ಲ 10.2 grams ಆಫ್ ಪ್ರೋಟೀನ್ ಸಿಗ್ತಿದೆ. ಬಟ್ ಅದೇ ನೀವೇನಾದ್ರು ವೈ ಪ್ರೋಟೀನ್ ತೊಗೊತಿದ್ದೀರಾ ಅಂತಂದರೆ 20 to 22 grams ಆಫ್ ಪ್ರೋಟೀನ್ ಸಿಗ್ತಿರುತ್ತೆ. ಅದೇ ಚಿಕನ್ ಬ್ರೆಸ್ಟ್ ತೊಗೊಂಡ್ರೆ ನೀವು 25 to 30 grams ಆಫ್ ಪ್ರೋಟೀನ್ ಸಿಗ್ತಿರುತ್ತೆ. ಸೊ ಯೋಚನೆ ಮಾಡಿ ನೋಡಿ, ನೀವು ಕೊಡ್ತಿರೋಂಥ ಕಾಸಿಗೆ ಅಲ್ಲೇ ಹೇಗೆ ವೇರಿ ಆಗ್ತಿದೆ ಮತ್ತು ಪ್ರೋಟೀನ್ ಕೂಡ ಅಂತ ಅಂದ್ಬಿಟ್ಟು. ಸೊ ಪರವಾಗಿಲ್ಲ 10 grams ಅಲ್ಲೇ ನಮ್ಗೆ ಓಕೆ ಅಂತ ಅನಿಸ್ತು ಅಂತಂದರೆ ನೆಕ್ಸ್ಟ್ ಆಸ್ಪೆಕ್ಟ್ ಏನಿದೆ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ನಮ್ಮ ನೆಕ್ಸ್ಟ್ ಪ್ಯಾರಾಮೀಟರ್ ಏನು ಅಂತಂದರೆ, ನೀವು ಪ್ರೋಟೀನ್ಗೋಸ್ಕರನೇ ತೊಗೊತಿದ್ದೀರಾ, ಇಲ್ಲ ಅಂತಂದರೆ ಓಕೆ ಒಂದು ಯಾವುದೋ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಇಲ್ಲ ಜಸ್ಟ್ ಒಂದು ಮಾರ್ನಿಂಗ್ ಡ್ರಿಂಕ್ ಥರ ತೊಗೊತಿದ್ದೀರಾ ಅಂತಂದರೆ, ಸೊ ಇದನ್ನು ಬಿಟ್ಟು ಕೂಡ ನಿಮ್ಮ ಪ್ರಾಡಕ್ಟ್ ಒಳಗಡೆ ಏನಾದ್ರು ಎಸ್ಪೆಷಲಿ ಸ್ಪೆಸಿಫಿಕ್ ಆಗಿ ಆ್ಯಡ್ ಆಗ್ತಿದೆಯಾ ಅಂತಂದರೆ ಆ್ಯಡ್ ಆಗ್ತಿದೆ. ಎಸ್ಪೆಷಲಿ ಪ್ರೋಟೀನ್ ಪ್ಲಸ್ ಒಳಗಡೆ ಏನೇನಂತಂದರೆ ಮಾಲ್ಟೋಡೆಕ್ಸ್ಟ್ರಿನ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಈ ಸೀರಿಯಲ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಇದೆ ಮಾಲ್ಟ್ ಆಗಿರ್ಬೋದು. ಸೊ ಈ ರೀತಿಯಾದ ಎಕ್ಸ್ಟ್ರಾಕ್ಟ್ಸ್ ಏನಿದೆ ಅಲ್ಲ ಅದೆಲ್ಲನೂ ಸಿಗ್ತಿದೆ. ಅದರ ನಂತರ ನೀವು ವೈ ಪ್ರೋಟೀನ್ ತೊಗೊಂಡ್ರೆ ಬೇರೆ ಏನಾದ್ರು ಸಿಗ್ತಿದೆಯಾ ಅಂತಂದರೆ ಕಾರ್ಬೋಹೈಡ್ರೇಟ್ ಎಲ್ಲ ಸಿಗ್ತಿರುತ್ತೆ, ಬಟ್ ಯಾವುದೇ ರೀತಿಯ ಕಾರ್ಬ್ ಸೋರ್ಸ್ ಇರಲ್ಲ, ಯಾವುದೇ ರೀತಿಯ ಫ್ಯಾಟ್ ಸೋರ್ಸ್ ಇರಲ್ಲ. ಎಲ್ಲನೂ ಆಬ್ವಿಯಸ್ಲಿ ಮಿಲ್ಕಿಂದ ಬರ್ತಿರೋದ್ರಿಂದ ಅದರದ್ದೇ ಆದ ಒಂದು ಕಾಂಪೌಂಡ್ ಇರೋದ್ರಿಂದ ಅದರಿಂದ ಒಂದು ನಿಮಗೆ 1 gram ಆಫ್ ಕಾರ್ಬ್ ಸಿಗ್ತಿರುತ್ತೆ, 0.5 to 0.8 grams ಆಫ್ ಫ್ಯಾಟ್ ಸಿಗ್ತಿರುತ್ತೆ, ವಿಚ್ ಇಸ್ ಫೈನ್. ಅದೇ ನೀವು ಚಿಕನ್ ತೊಗೊಂಡ್ರೆ ಲೀನ್ ಚಿಕನ್ ಬ್ರೆಸ್ಟ್ನೇ ನೀವು ತೊಗೊಂಡ್ರೆ ಯಾವುದೂ ಸಿಗ್ತಿಲ್ಲ. ಏನಕ್ಕೆ ದಿಸ್ ಅ ಲೀನ್ ಪ್ರೋಟೀನ್ ಸೋರ್ಸ್. ಲೀನ್ ಪ್ರೋಟೀನ್ ಸೋರ್ಸ್ ಆಗಿರೋ ಕಾರಣದಿಂದ ಕಾರ್ಬೋಹೈಡ್ರೇಟ್ ಆಲ್ಮೋಸ್ಟ್ ನಿಲ್ಲಿರುತ್ತೆ, ಫ್ಯಾಟ್ ಕೂಡ ಆಲ್ಮೋಸ್ಟ್ ನಿಲ್ಲಿರುತ್ತೆ. ಸೊ ಬೇರೆ ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ ಬರ್ತಿರಲ್ಲ. ಒಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ತೊಗೊಬೇಕು ಅಂದರೆ ನಿಮ್ಮ ಸೋರ್ಸ್ ಏನು. ಆ್ಯಕ್ಚುಲಾಗಿ ಇವಾಗ ನೀವು ಪ್ರೋಟೀನ್ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಿರೋ ಒಂದು ಪ್ರಾಡಕ್ಟ್ನ ಅಂತಂದರೆ ಆ ಪ್ರೋಟೀನ್ ಎಲ್ಲಿಂದ ಬರ್ತಿದೆ ಅಂತ ತಿಳ್ಕೊಳ್ಳೋಣ. ಸೊ ಹಾರ್ಲಿಕ್ಸ್ ಪ್ರೋಟೀನ್ ಪ್ಲಸ್ ಒಳಗಡೆ ವೈ ಪ್ರೋಟೀನ್, ಅದಾದಮೇಲೆ ವೈ ಪ್ರೋಟೀನ್ ಕಾನ್ಸಂಟ್ರೇಟ್, ಐಸೋಲೇಟ್ ಅಲ್ಲ, ವೈ ಪ್ರೋಟೀನ್ ಕಾನ್ಸಂಟ್ರೇಟ್, ಅದಾದ ನಂತರ ಸಾಯ್ ಪ್ರೋಟೀನ್ ಬರ್ತಿದೆ, ಅದಾದಮೇಲೆ ನಿಮಗೆ ಕೇಸಿನಿಂದನೂ ಬರ್ತಿದೆ. ಬಟ್ ನೀವು ರೇಷಿಯೋ ಚೆಕ್ ಮಾಡಿದ್ರೆ ವೈ ಪ್ರೋಟೀನ್ ಆಲ್ಮೋಸ್ಟ್ ಲೈಕ್ 30%, ಅದಾದಮೇಲೆ ಸಾಯ್ ಪ್ರೋಟೀನ್ ಒಂದು 9%, ಅದಾದಮೇಲೆ ನಿಮ್ಮ ಕೇಸಿನ್ ಪ್ರೋಟೀನ್ 1% ಅಷ್ಟೇನೆ ಬರ್ತಿರೋದು. ಸೊ ಈ ಬ್ಲೆಂಡ್ ಆ್ಯಕ್ಚುಲಾಗಿ ಈ ರೀತಿ ಮಾಡಿದ್ದಾರೆ. ಅದೇ ನೀವೇನಾದ್ರು ವೈ ಪ್ರೋಟೀನ್ ತೊಗೊಂಡ್ರೆ 100% ಪ್ರೋಟೀನ್ ಫ್ರಮ್ ದ ಮಿಲ್ಕ್, ಬಟ್ ನೀವೇನಾದ್ರು ಚಿಕನ್ ತೊಗೊಂಡ್ರೆ ದಟ್ ಈಸ್ ಡೈರೆಕ್ಟ್ಲಿ ಫ್ರಮ್ ದ ಸೋರ್ಸ್ ವಿಚ್ ಇಸ್ ದ ಚಿಕನ್. ಸೊ ನೋಡಿದ್ರಲ್ಲ, ನೀವು ನಿಜವಾಗ್ಲೂ ಈ ಕಂಪ್ಯಾರಿಸನ್ ಒಳಗಡೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ನಾನು ಇವಾಗ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ತೊಗೊತಿದ್ದೀನಿ ಅಂತಂದರೆ ನಾನು ಏನಕ್ಕೆ ತೊಗೊಬೇಕು ಆ್ಯಕ್ಚುಲಿ. ಸೊ ನಿಮ್ಮ ಮೇನ್ ಕನ್ಸರ್ನೇ ಪ್ರೋಟೀನ್ ಆಗಿತ್ತು ಅಂತಂದರೆ ವೆಜಿಟೇರಿಯನ್ ಸೋರ್ಸಲ್ಲೂ ಸಿಗ್ತಿರುತ್ತೆ. ಅದ್ರ ಬಿಟ್ಟು ನೀವು ಓಕೆ ಒಂದು 10 grams ಪ್ರೋಟೀನ್ಗೋಸ್ಕರ ನೀವು ಬೇರೆ ಪದಾರ್ಥಗಳೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದೆ. ಸೊ ಡೋಂಟ್ ಫರ್ಗೆಟ್ ಟು ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ದ ಪ್ರಾಡಕ್ಟ್. ಆ್ಯಂಡ್ ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್. ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ನೀವೇನೇ ಈ ಪ್ರಾಡಕ್ಟ್ ಜೊತೆ ಬೇರೆ ಪ್ರಾಡಕ್ಟ್ಸ್ನ ಕಂಪೇರ್ ಮಾಡಿ ನೋಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವು ಗೋ ಫಾರ್ ಗ್ರಾಸರಿ ಶಾಪಿಂಗ್ ಅದರೊಳಗಡೆ ನಿಮ್ಗೆ ನೋಡಿ, ಅದಾದ ನಂತರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಫಿಟ್ ಖಂಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ. ಆ್ಯಂಡ್ ಯಾ, ಡೋಂಟ್ ಫರ್ಗೆಟ್ ಟು ಹಿಟ್ ದಟ್ ರೆಡ್ ಸಬ್ಸ್ಕ್ರೈಬ್ ಬಟನ್ ಇಫ್ ಯು ವಾಚಿಂಗ್ ಇನ್ ಯೂಟ್ಯೂಬ್. ಅಕಸ್ಮಾತ್ ಫೇಸ್ಬುಕ್ಕಲ್ಲಿ ನೋಡ್ತೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾವು 2 ಲಕ್ಷ ಫಾಲೋವರ್ಸ್ನ ಕಂಪ್ಲೀಟ್ ಮಾಡ್ತೀವಿ. ಲೈಕ್ ಹೋಪ್ಫುಲಿ ಇನ್ನು ಬೇಗನೆ ಆಗುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಲವ್ ಯು, ಬೈ.